ಇಲ್ಲಿಗೆ ಬರುವಂತಹ ಸೇವಕರಿರ್ಬೋದು, ಕರ ಸೇವಕರುಗಳು ಹಿಂದಿನಿಂದಲೂ ಕೂಡ ಬಹುತೇಕರು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ. ಈಗ ಇರುವಂತವ್ರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಾನಾ ವಲಯಗಳಲ್ಲಿದ್ದಾರೆ. ಕನ್ನಡಿಗರು ಇರ್ಬೋದು, ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವರು, ವಿದೇಶದಿಂದ ಬಂದಂತವರು ಎಲ್ಲರೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇದು ಒಂದು ರೀತಿ ಮತ್ತೆ ಗತವೈಭವ ಮತ್ತೆ ಮರುಕಳಿಸ್ತಾ ಇದೆ ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಒಂದು ನಿರೀಕ್ಷೆಗಳನ್ನ ಈ ಹಿಂದೆ ಇಟ್ಟುಕೊಳ್ಳಲಾಗಿತ್ತ ಟ್ರಸ್ಟ್ ಈ ರೀತಿಯಾಗಿ ಆಗ್ಲೂಬಹುದು ಅನ್ನುವಂಥದ್ದು. ಯಾಕಂದ್ರೆ ತಾವು ಕೂಡ ಟ್ರಸ್ಟ್ ಆಗಿ ಒಬ್ಬರು ಸದಸ್ಯರಾಗಿದ್ದೀರಿ ಅಂತ. ಹಾಗಾಗಿ ಮಂದಿರ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ ತಕ್ಷಣ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಳ್ಬೇಕು. ವಿಶೇಷವಾಗಿ ಇಂತಹ ಒಂದು ಬೃಹದಾಕಾರದ ಮಂದಿರನ್ನು ಕಟ್ಟಬೇಕು ಅಂತಿದ್ರೆ ಹಣಕಾಸಿನ ಸಹಕಾರ ಬೇಕಾಗತ್ತೆ. ಹಾಗಾಗಿ ಸಹಜವಾಗಿ ಇದು ಸರ್ಕಾರದಿಂದ ಧನ ತೆಗೆದುಕೊಂಡು ಮಾಡುವಂತಹದ್ದಲ್ಲ. ಭಕ್ತರೆಲ್ಲರೂ ಕೂಡ ಒಂದಾಗಿ ನೀಡಿದ ದೇಣಿಗೆಯಿಂದೇನೆ ಮಂದಿರ ಆಗಬೇಕು. ಹಾಗೆ ತೀರ್ಮಾನ ಏನು ಮಾಡಿದ್ದಾಯ್ತು. ಅದರ ಅಂದಾಜು ವೆಚ್ಚವನ್ನು ಕೂಡ ತೀರ್ಮಾನ ಮಾಡಿದ್ದಾಯ್ತು. ಸುಮಾರು ಒಂದು 500 ಕೋಟಿ ರೂಪಾಯಿಗಳು ಬೇಕಾದಿತ್ತು ಅಂತ ಹೇಳಿಕೊಂಡು. ಆದರೆ ಪರಿಸ್ಥಿತಿ ಸರಿ ಇರಲಿಲ್ಲ. ಆಗ ತಾನೇ ಆ ಕೋವಿಡ್ ಅಟ್ಯಾಕ್ ಆಗಿತ್ತು. ಅಲ್ಲಿ ಇನ್ನೇನು ಹೊರಗೆ ಬರ್ತಾ ಇದ್ದಾರೆ. 2-3 ವರ್ಷಗಳ ಕಾಲ ಆ ಸುದೀರ್ಘವಾಗಿರತಕ್ಕಂತಹ ಜಂಜಾಟಗಳು. ಹಾಗಾಗಿ ಆ 500 ಕೋಟಿ ರೂಪಾಯಿ ಸಂಗ್ರಹವೇ ಪ್ರಾಯಶಃ ಕಷ್ಟಾದೀತು ಅನ್ನುವ ಭಾವನೆ ಇದ್ದಲ್ಲಿ 2,500. ಈಗ ನಾನು ಮಧ್ಯದಲ್ಲಿ ಒಂದು ತಮಗೆ ನಿರೀಕ್ಷೆ ಇದ್ದಿದ್ದು ಕೇವಲ 500 ಕೋಟಿ ಅಂತ ಹೇಳಿದ್ರಿ. ಆದ್ರೆ ನಿರೀಕ್ಷೆಯ ಮಟ್ಟವನ್ನು ಮೀರಿ ಈಗ ಚರ್ಚೆ ಆಗ್ತಿರೋ ವಿಚಾರವೂ ಇದು ಕೂಡ ಒಂದು. ರಾಮ ಮಂದಿರ ಟ್ರಸ್ಟ್ಗೆ ಬಂದಿರುವಂತಹ ಹಣದ ದೇಣಿಗೆಯನ್ನ, ಆಗ ಕೇವಲ ದೇಣಿಗೆಯನ್ನ ಎತ್ತುವುದಕ್ಕೆ ಸೇವಕರುಗಳು ಮುಂದಾದಂತ ಸಮಯದಲ್ಲಿ ಇಷ್ಟಾಗುತ್ತೆ ಇಲ್ವ ಅನ್ನುವಂಥದ್ದು ಕೂಡ ಟ್ರಸ್ಟ್ನ ಸದಸ್ಯರು ನಿರ್ಧಾರ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅದರ 3-4ರಷ್ಟು ನಿರೀಕ್ಷೆಯನ್ನು ಮೀರಿದೆ. ಅವಶ್ಯವಾಗಿ ಇದು ನಮಗೆ ತೋರಿಸುತ್ತೆ ಮಂದಿಯಲ್ಲಿರತಕ್ಕಂತಹ ಆ ಭಾವನೆ ಇನ್ನೂ ಹೇಗೆ ಇದೆ ಅನ್ನೋದನ್ನು ತೋರಿಸುತ್ತೆ. ರಾಮ ಮಂದಿರ ಆಗಬೇಕು 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 ಅನ್ನುವಂತಹ ಹಠ ಇದ್ದದ್ದು ಮಾತ್ರ ಅಲ್ಲ, ಅದು ಮಾಡಬೇಕು ಅಂತಂದಾಗ ಎಲ್ಲರೂ ಕೂಡ ಹಾಗೆ ಅದಕ್ಕೆ ಕೈ ಜೋಡಿಸಿದ್ದಾರೆ. ಇದು ಎಲ್ಲೂ ಕೂಡ ನಾವು ಮತ್ತೊಂದು ಕಡೆ ಕಾಣುವಂತಹ ವಿಚಾರ ಅಲ್ಲ. ಆ ಸನಾತನ ಧರ್ಮದಲ್ಲಿ ಆ ನಂಬಿಕೆ, ಆ ಭಕ್ತಿ, ಆ ಶ್ರದ್ಧೆ, ಆ ಅರ್ಪಣೆ ಇದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಶಬರಿ ವಿಶ್ವೇಶ್ವರಯ್ಯನವರು ಒಬ್ಬರಲ್ಲ ಇಬ್ಬರಲ್ಲ, ಶರಭಂಗ ಮಹರ್ಷಿಗಳು ಪ್ರಾಣಾರ್ಪಣೆಗೂ ಸಿದ್ಧರಾಗಿದ್ದಾರೆ. ಆ ಜಟಾಯು ರಾಮದೇವರು ಅಂತ ಹೇಳಿಕೊಂಡು ತನ್ನ ಪ್ರಾಣಾರ್ಪಣೆಗೆ ಸಿದ್ಧನಾಗಿದ್ದಾನೆ. ಒಬ್ಬರಲ್ಲ ಇಬ್ಬರಲ್ಲ. ಆ ಪ್ರೀತಿ, ಅಭಿಮಾನ, ಭಕ್ತಿ, ಆದರ, ಗೌರವ ರಾಮನ ಮೇಲೆ ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ಇದು ಭಾರತ ಮಾತ್ರವಲ್ಲ ಸ್ವಾಮಿಗಳೇ, ವಿದೇಶ ರಾಷ್ಟ್ರಾದ್ಯಂತ ಸಾಕಷ್ಟು ಜನ ಗಣ್ಯರು ಬರ್ತಿದ್ದಾರೆ ಒಂದು ಕಡೆ. ಆದ್ರೆ ಅಲ್ಲಿಂದನೇ ಸಾಕಷ್ಟು ಜನ ರಾಮನ ಭಕ್ತರು ಈ ರೀತಿಯಾದಂತಹ ಒಂದು ಹಬ್ಬದ ವಾತಾವರಣ ಆಯಾ ಜಾಗಗಳಲ್ಲೇ ಆಚರಿಸ್ತಾ ಇದ್ದಾರೆ. ಇಂಥ ಒಂದು ಕ್ಷಣವನ್ನು ಮೈದೂಡಿಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಅದೆಲ್ಲವೂ ಕೂಡ ಈಗ ಮತ್ತೆ ಸಾಕಾರಗೊಳ್ತಾ ಇದೆ. ಇವೆಲ್ಲವೂ ಕೂಡ ಸಾಕಾರಗೊಳ್ತಾ ಇದೆ. ಇದೇ ರಾಮನೆಯವರ ಅನುಗ್ರಹ ನಮ್ಮ ಎಲ್ಲರ ಮೇಲೆ ನಿರಂತರವಾಗಿ ಇದೆ ಅನ್ನೋದಕ್ಕೆ ಸಾಕ್ಷಿ.